ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧೃತರಾಷ್ಟ್ರ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಮಾಡಿದರು ಅಂತ ಕೇಳಿದಾಗ ಸಂಜಯ ಉತ್ತರವನ್ನು ಹೇಳುತ್ತಾ ಇದ್ದಾನೆ. ಯುದ್ಧದ ಪ್ರಾರಂಭದಿಂದ ಏನೆಲ್ಲ ನಡೀತು ಎಲ್ಲವನ್ನು ಹೇಳುತ್ತಾ ಇದ್ದಾನೆ. ಮೊದಲಿಗೆ ದುರ್ಯೋಧನನಿಗೆ ವಿಷಾದ ಉಂಟಾಯಿತು. ಯುದ್ಧ ಇನ್ನೂ ಪ್ರಾರಂಭ ಆಗಲಿಲ್ಲ, ಆಗಲೇ ಸೈನ್ಯವನ್ನು ನೋಡಿದ, ಎದುರುಗಡೆ ಇದ್ದ ಸೈನ್ಯವನ್ನು ನೋಡಿದ. ಆ ಸೈನ್ಯವನ್ನ ನೋಡಿ ದ್ರೋಣಾಚಾರ್ಯರ ಬಳಿಗೆ ಬಂದು ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ. ಆಚಾರ್ಯ ದ್ರೋಣಾಚಾರ್ಯರೇ ನೋಡಿ, ಎದುರುಗಡೆ ವ್ಯೂಹವನ್ನ ರಚನೆ ಮಾಡಿದ್ದಾರೆ. ದೊಡ್ಡ ಸೈನ್ಯ. ಆ ಸೈನ್ಯದ ನಾಯಕ ಯಾರು ಅಂದ್ರೆ ನಿಮ್ಮ ಶಿಷ್ಯ ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಬುದ್ಧಿವಂತನಾದಂತಹ ನಿಮ್ಮ ಶಿಷ್ಯನೇ ದೃಷ್ಟದ್ಯುಮ್ನ, ಅವನಿಂದ ವ್ಯೂಹ ರಚನೆ ಆಗಿದೆ. ಯಾರೆಲ್ಲ ಇದ್ದಾರೆ ಅಲ್ಲಿ, ಅವರ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲವನ್ನು ಕೂಡ ದುರ್ಯೋಧನ ಹೇಳ್ತಾ ಇದ್ದಾನೆ. ಎಂತಹ ಪರಾಕ್ರಮಿಗಳು, ಎಂತಹ ನರಶ್ರೇಷ್ಠರು, ಎಂತಹ ಅತಿರಥ ಮಹಾರಥರು ಇದ್ದಾರೆ, ಯಾರೆಲ್ಲ ಹೆಸರನ್ನು ಹೇಳ್ತಾ ಇದ್ದಾನೆ. ಅತ್ರ ಶೂರಾಹ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಮಹೇಶ್ವಾಸಾಹ ವಿದ್ಯೆಯಲ್ಲಿ ಧನುರ್ಯುದ್ಧದಲ್ಲಿ ಧನುರ್ವಿದ್ಯೆಯಲ್ಲಿ ಭೀಮ ಮತ್ತು ಅರ್ಜುನರಿಗೆ ಸಮರಾದಂತಹ ಅನೇಕ ಮಂದಿ ಪರಾಕ್ರಮಗಳು ಇದ್ದಾರೆ. ಅತ್ರ ಶೂರಾಹ ಪರಾಕ್ರಮಿಗಳು ಇದ್ದಾರೆ. ಯಾರೆಲ್ಲ ಅವರು? ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಯುಯುಧಾನ ಅಂದರೆ ಸಾತ್ಯಕಿ, ವಿರಾಟ ಮತ್ತು ದೃಪದ, ಇವರೆಲ್ಲ ಯಾರು ಅಂದ್ರೆ ಧನುರ್ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮರಾದವರು. ಇವರೆಲ್ಲ ಪರಾಕ್ರಮಿಗಳು. ಅದರಲ್ಲಿಯೂ ಕೂಡ ಇವರು ಯಾರು ಅಂದ್ರೆ ಮಹಾರಥರು. ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥರು. ಸಾತ್ಯಕಿ, ದೃಪದ, ವಿರಾಟ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ತು ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವ.
ದೃಷ್ಟಕೇತು, ಚೇಕಿತಾನ ಮತ್ತು ಕಾಶಿರಾಜ ಇವರೆಲ್ಲ ವೀರ್ಯವಾನ್ ಮಹಾಪರಾಕ್ರಮಿಗಳು ಆಗಿದ್ದಾರೆ. ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವ. ಪುರುಜಿತ್, ಕುಂತಿ ಭೋಜ, ಶೈಬ್ಯ ಅಂತ ಈ ಮೂವರು ನರಪುಂಗವ ಪುರುಷ ಶ್ರೇಷ್ಠರಾಗಿದ್ದಾರೆ. ಹೀಗೆ ಮಹಾರಥರು, ಮಹಾಪರಾಕ್ರಮಿಗಳು ಮತ್ತು ಪುರುಷ ಶ್ರೇಷ್ಠರು ಇಂಥವರೆಲ್ಲ ನಿಮ್ಮ ಶಿಷ್ಯನೇ ಆದ ದೃಷ್ಟಕೇತುವಿನ ಸೈನ್ಯದಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ಯುಧ ಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭಾದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಇನ್ನಷ್ಟು ಮಹಾರಥರು ಇದ್ದಾರೆ. ಯುಧಾಮನ್ಯುಶ್ಚ ವಿಕ್ರಾಂತಃ. ವಿಕ್ರಾಂತ ಅಂದರೆ ಅತ್ಯಂತ ಪರಾಕ್ರಮಶಾಲಿಯಾದಂತಹ ಯುಧಾಮನ್ಯು, ಅವನು ಇದ್ದಾನೆ. ಉತ್ತಮೌಜಾಶ್ಚ ವೀರ್ಯವಾನ್, ಶಕ್ತಿಶಾಲಿಯಾದಂತಹ ಉತ್ತಮೌಜ ಅವ ಇದ್ದಾನೆ. ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ. ಇನ್ನು ಮಹಾರಥರು ಸೌಭದ್ರ ಅಂದ್ರೆ ಸುಭದ್ರೆಯ ಮಗ ಅಭಿಮನ್ಯು. ದ್ರೌಪದೇಯಾಶ್ಚ ದ್ರೌಪದಿಯ ಮಕ್ಕಳು 5 ಮಂದಿ. ಇವರೆಲ್ಲ ಯಾರು ಅಂದ್ರೆ ಮಹಾರಥರು. ಇವರೆಲ್ಲ ಇದ್ದಾರೆ. ನಮಗೆ ಪರಾಕ್ರಮಶಾಲಿಗಳು, ಶೂರಾಹ, ವೀರ್ಯವಾನ ಶಕ್ತಿಶಾಲಿಗಳು, ನರಪುಂಗವ ಪುರುಷ ಶ್ರೇಷ್ಠರು ಇದೆಲ್ಲ ಗೊತ್ತಿದೆ. ಮಹಾರಥಾಹ ಅಂತ ಹೇಳಿದ್ರು. ಮಹಾರಥರು ಅಂತ. ಏನು ಮಹಾರಥರು ಅಂದರೆ ಯಾಕೆ ಅವರಿಗೆ ಬಿರುದು ಆ ಮಹಾರಥ ಎಂಬುದಾಗಿ ಅದನ್ನು ಬಿಡಿಸ್ತಾ ಇದ್ದಾರೆ. ಮಹಾಭಾರತದಲ್ಲೇ ಬರುತ್ತದೆ. ಅದರಲ್ಲಿ ಅತಿರಥರು, ಮಹಾರಥರು, ರಥಿಕರು, ಅರ್ಧರಥರು ಅಂತ ಈ ರೀತಿಯಾಗಿ 4 ಪಂಗಡ ಇದೆ. ಮೊದಲಿಗೆ ಮಹಾರಥರು ಅಂದ್ರೆ ಯಾರು ನೋಡೋಣ. ಏಕೋ ದಶಸಹಸ್ರಾಣಾಂ ಯೋಧಯೇತ್ ಯಸ್ಸ ಧನ್ವಿನಾನ್ ಶಸ್ತ್ರ ಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ. ಏಕಃ ದಶಸಹಸ್ರಾಣಾಂ 10,000 ಯೋಧರೊಟ್ಟಿಗೆ 10,000 ಸೈನ್ಯದಲ್ಲಿ ಒಬ್ಬನೇ ಒಬ್ಬ ನಿಂತು ಅದನ್ನ ಎದುರಿಸುವವ. ಯೋಧಯೇತ್ ಯಹ ಸ ಧನ್ವಿನಾಂ. 10,000 ಧನುರ್ಧಾರಿಗಳು, ಧನ್ವಿನಾಂ ಧನುರ್ಧಾರಿಗಳು 10,000 ಇರ್ತಾರೆ. ಅವರ ಒಟ್ಟಿಗೆ ಒಬ್ಬನೇ ಒಬ್ಬ ಯುದ್ಧ ಮಾಡುತ್ತಾನೆ. ಅವ ಮಹಾರಥ ಅಂತ. ಮಾತ್ರ ಅಲ್ಲ, ಶಾಸ್ತ್ರ ಪ್ರವೀಣಶ್ಚ, ಅವನಿಗೆ ಶಸ್ತ್ರ ಮತ್ತು ಶಾಸ್ತ್ರ ಎರಡರಲ್ಲಿಯೂ ಕೂಡ ಪ್ರಾವೀಣ್ಯವನ್ನ ಪಡೆದಿರ್ತಾನೆ. ಅವನೇ ಮಹಾರಥ ಅಂತ. ಅಮಿತಾನ್ ಯೋಧಯೇದ್ಯಸ್ತು ಸಂಪ್ರೋಕ್ತ ಅತಿರಥಸ್ತು ಸಹ. ಮಹಾರಥ ಅಂದರೆ ಗೊತ್ತಾಯ್ತು, 10,000 ಧನುರ್ಧಾರಿಗಳೊಟ್ಟಿಗೆ ಒಬ್ಬನೇ ಒಬ್ಬ ಹೋರಾಟ ಮಾಡುತ್ತಾನೆ ಅಂದರೆ ಅವ ಮಹಾರಥ. 10,000 ಧನುರ್ಧಾರಿಗಳು ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚು
10,000ಕ್ಕಿಂತಲೂ ಹೆಚ್ಚು ಯೋಧರೊಟ್ಟಿಗೆ ಯುದ್ಧ ಮಾಡುವವ ಒಬ್ಬ ಇದ್ದಾನೆ ಅಂದರೆ ಅವ ಅತಿರಥ. ಅಮಿತಾನ್ಯೋಧಯದ್ಯಸ್ತು ಸಂಪ್ರೋಕ್ತ ಅತಿರಥಸ್ತು ಸಹ. ಅದರಿಂದ ಮೊದಲಿಗೆ ಬರುವವ ಅತಿರಥ, ನಂತರದಲ್ಲಿ ಬರುವವ ಮಹಾರಥ. ಅತಿರಥ ಅಂದರೆ 10,000ಕ್ಕಿಂತಲೂ ಹೆಚ್ಚು ಯೋಧರೊಂದಿಗೆ ಹೋರಾಡುವವ. ಮಹಾರಥ ಅಂದರೆ 10,000 ಯೋಧರೊಟ್ಟಿಗೆ ಹೋರಾಡುವವ ಅಂತ. ರಥಸ್ತುವೇಕೇನ ಯೋದ್ಧ ಸ್ಯಾತ್. ಒಬ್ಬನೊಂದಿಗೆ ಯುದ್ಧ ಮಾಡಿದ್ದರೆ, ಒಬ್ಬನೇ ಒಬ್ಬ ಧನುರ್ಧಾರಿ, ಅವನೊಟ್ಟಿಗೆ ಯುದ್ಧ ಮಾಡಿದರೆ ಅವ ರಥಿಕ. ರಥಸ್ತುವೇಕೇನ ಯೋದ್ಧ ಸ್ಯಾತ್. ರಥಿಕ ಅಥವಾ ರಥ. ತನ್ಯೂನೋರ್ಧರಥ ಸ್ಮೃತ, ತನ್ಯೂನ ಅರ್ಧರಥ ಸ್ಮೃತ. ಒಬ್ಬನೊಟ್ಟಿಗೆ ಕೂಡ ಯುದ್ಧ ಮಾಡುವುದಿಲ್ಲ ಅಂದರೆ ಅವ ಅರ್ಧ ರಥ ಅಂತ ಅರ್ಥ. ಹೀಗೆ ಅತಿರಥ, ಮಹಾರಥ, ರಥಿಕ, ಅರ್ಧರಥ ಅಂತ. ಹಿಂದೆ ಪರಸ್ಪರ ಭೀಷ್ಮರು ಮತ್ತು ಕರ್ಣರು ಹೀಗೆ ಹೇಳ್ಕೊಂಡಿದ್ರು. ಭೀಷ್ಮರು ಕರ್ಣನನ್ನ ಅರ್ಧರಥ ಅಂತ ಹೇಳಿದ್ರು, ಕರ್ಣ ಕೂಡ ಭೀಷ್ಮರನ್ನ ಅರ್ಧರಥ ಅಂತ. ಈ ರೀತಿಯಾಗಿ ಯಾವುದೋ ಒಂದು ಗಲಾಟೆಯಲ್ಲಿ ಸಿಟ್ಟಿನಿಂದ ಹೇಳಿದ್ರು. ಹೀಗೆ ದುರ್ಯೋಧನ ಹೇಳ್ತಾನೆ, ಅವರ ಸೈನ್ಯವನ್ನ ನೋಡಿ ಎಂತಹ ಪರಾಕ್ರಮಿಗಳು, ಎಂತಹ ಶೂರರು, ಎಂತಹ ಪುರುಷ ಶ್ರೇಷ್ಠರು, ಎಂತಹ ಮಹಾರಥರು ಎಲ್ಲ ಇದ್ದಾರೆ, ಅವರ ಹೆಸರನ್ನೆಲ್ಲ ಹೇಳಿದ. ಇಷ್ಟು ಹೇಳಿ ನಮ್ಮಲ್ಲಿ ಯಾರಿದ್ದಾರೆ ತುಲನೆಯನ್ನ ಮಾಡ್ತಾ ಇದ್ದಾನೆ ದುರ್ಯೋಧನ. ಅವರ ಬಲ ಎಷ್ಟು, ನಮ್ಮ ಬಲ ಎಷ್ಟು ಅಂತ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಸ್ಮಾಕಂತು ನಮ್ಮ ಸೈನ್ಯದಲ್ಲಿ ಬಲಿಷ್ಠರಾದವರು, ನಾಯಕಾಹ ನೇತಾರರು, ಸೈನ್ಯವನ್ನ ಮುಂದೂಡುವವರು, ಮುನ್ನಡೆಸುವವರು ಯಾರಿದ್ದಾರೆ ಅವರನ್ನೆಲ್ಲ ಸ್ವಲ್ಪ ನಿಬೋಧ, ನಿಮ್ಮ ಬುದ್ಧಿಗೆ ತಂದುಕೊಳ್ಳಿ. ಸಂಜ್ಞಾರ್ಥಂ, ಸಮ್ಯಕ್ ಜ್ಞಾನಾರ್ಥಂ, ಸರಿಯಾದ ತಿಳುವಳಿಕೆಗಾಗಿ ಅವರ ಹೆಸರುಗಳನ್ನು ಹೇಳ್ತೇನೆ. ನಿಮಗೆ ಸರಿಯಾದ ತಿಳುವಳಿಕೆಗಾಗಿ ನಾನು ಅವರ ಹೆಸರನ್ನು ಹೇಳ್ತೇನೆ. ನಮ್ಮ ಸೈನ್ಯದಲ್ಲಿ ಇರುವವರ ಹೆಸರು, ಅವರನ್ನೆಲ್ಲ ನೀವು ನಿಬೋಧ ಅಂದ್ರೆ ನಿಮ್ಮ ಬುದ್ಧಿಗೆ ತಂದುಕೊಳ್ಳಿ. ದ್ವಿಜೋತ್ತಮ, ಪೂಜ್ಯರಾದಂತಹ ದ್ರೋಣಾಚಾರ್ಯರೇ, ಅರ್ಥಾತ್ ಬ್ರಾಹ್ಮಣೋತ್ತಮರಾದಂತಹ ದ್ರೋಣಾಚಾರ್ಯರು ಅಂತ. ಯಾರೆಲ್ಲ ಇದ್ದಾರೆ ಎಲ್ಲರ ಹೆಸರನ್ನು ಹೇಳ್ತಾನೆ. ಭವಾನ್, ಭೀಷ್ಮಶ್ಚ, ಕರ್ಣಶ್ಚ, ಕೃಪಶ್ಚ, ಸಮಿತಿಂಜಯ, ಅಶ್ವತ್ಥಾಮಾ ವಿಕರ್ಣಶ್ಚ, ಸೌಮದತ್ತಿಸ್ತಥೈವಚ. ಭವಾನ್ ಒಬ್ರು ನೀವೇ ದ್ರೋಣಾಚಾರ್ಯರು, ಇನ್ನೊಬ್ರು ಭೀಷ್ಮಶ್ಚ ಭೀಷ್ಮರು, ಕರ್ಣ, ಕೃಪಶ್ಚ ಸಮಿತಿಂಜಯ. ಸಮಿತಿಂಜಯ ಕೃಪ, ಯುದ್ಧದಲ್ಲಿ ಜಯಶೀಲನಾದವ
ಕೃಪರು. ಸಮಿತಿಂಜಯ ಅಂದ್ರೆ ಯುದ್ಧೇ ಜಯಶೀಲ ಅಂತ, ಯುದ್ಧದಲ್ಲಿ ಜಯಶೀಲರಾದವರು ಅಂತ. ಅಂತಹ ಕೃಪರು ನೀವು, ಭೀಷ್ಮರು, ಕರ್ಣ ಮಾತ್ರ ಅಲ್ಲ, ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೇವಚ. ಅಶ್ವತ್ಥಾಮ ನಿಮ್ಮ ಮಗ, ವಿಕರ್ಣ ಮತ್ತು ಸೌಮದತ್ತಿ. ಸೌಮದತ್ತಿ ಅಂದರೆ ಸೋಮದತ್ತನ ಮಗನಾದಂತಹ ಭೂರಿಶ್ರವ. ಇವರೆಲ್ಲ ಇದ್ದಾರೆ. ಅನ್ಯೇತ ಬಹವ ಶೂರಾಹ ಮದರ್ಥೆ ತಕ್ತ ಜೀವಿತಾಹ ನಾನಾ ಶಸ್ತ್ರ ಪ್ರಹರಣಾಹ ಸರ್ವೇ ಯುದ್ಧ ವಿಶಾರದಾಹ. ಅನ್ಯೇತ ಬಹವ, ಇವರನ್ನ ಬಿಟ್ಟು ಬೇರೆ ಕೂಡ ಇದ್ದಾರೆ ಶೂರರು. ಅವರೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಮದರ್ಥೆ ತಕ್ತ ಜೀವಿತಾಹ, ನನಗೋಸ್ಕರ ಪ್ರಾಣತ್ಯಾಗವನ್ನ ಮಾಡಲಿಕ್ಕೆ ನಿಶ್ಚಿತರಾದವರು, ಪ್ರಾಣತ್ಯಾಗಕ್ಕೂ ಕೂಡ ತಯಾರಾಗಿರುವವರು. ನನಗೋಸ್ಕರ ಪ್ರಾಣತ್ಯಾಗ ಮಾಡ್ತೇನೆ ಅಂತ ನಿಶ್ಚಯ ಮಾಡಿ ಬಂದವರು ಅವರೆಲ್ಲ. ಅಂತಹ ಶೂರರು ಇದ್ದಾರೆ. ನಾನಾ ಶಸ್ತ್ರ ಪ್ರಹರಣ, ನಾನಾ ಶಾಸ್ತ್ರಗಳಲ್ಲಿ, ನಾನಾ ಶಸ್ತ್ರಗಳಲ್ಲಿ, ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದ, ಯುದ್ಧದಲ್ಲಿ ನಿಪುಣರಾದವರು, ಕುಶಲರಾದವರು, ನಾನಾ ವಿಧವಾದಂತಹ ಶಸ್ತ್ರಾಸ್ತ್ರಗಳನ್ನು ಬಲ್ಲವರು. ಶಸ್ತ್ರ ಪ್ರಹರಣ, ಶಸ್ತ್ರ ಅಂದ್ರೆ ಪ್ರಹರಣ ಅಂದ್ರೆ, ಶಸ್ತ್ರ ಅಂದ್ರೆ ನಾನಾ ವಿಧವಾದಂತಹ ಶಸ್ತ್ರಗಳು. ಅಸ್ತ್ರ ಅಂದ್ರೆ ದೇವತೆಗಳನ್ನ ಮಂತ್ರ ಜಪವನ್ನ ಮಾಡಿ ಪ್ರಯೋಗ ಮಾಡುವಂಥದ್ದು. ದೇವತೆಗಳನ್ನೇ ಮಂತ್ರವನ್ನ ಹೇಳಿ ಅಭಿಮಂತ್ರಿಸಿ ಆಹ್ವಾನ ಮಾಡಿ ಬಿಡುವಂತಹ ಬಾಣ ಅದು ಅಸ್ತ್ರ ಅಂತ. ಶಸ್ತ್ರ ಅಂದ್ರೆ ಯಾವ ಮಂತ್ರವನ್ನು ಕೂಡ ಅಭಿಮಂತ್ರಣೆ ಮಾಡಲಿಕ್ಕೆ ಇಲ್ಲ, ಹಾಗೆ ಬಿಡುವಂಥದ್ದು ಬಾಣ, ಅದು ಶಸ್ತ್ರ. ಮಂತ್ರವನ್ನ ಉಪಯೋಗ ಮಾಡಿ ದೇವತೆಗಳನ್ನ ಆ ಮಂತ್ರದಿಂದ ಆಹ್ವಾನಿಸಿ ಬಿಡುವಂತಹ ಬಾಣ ಅದು ಅಸ್ತ್ರ. ಶಸ್ತ್ರ ಅಂದ್ರೆ ಯಾವ ಮಂತ್ರವನ್ನು ಕೂಡ ಅಭಿಮಂತ್ರಣೆ ಮಾಡದೆ ಹಾಗೆ ಬಿಡುವಂಥದ್ದು, ಅದು ಶಸ್ತ್ರ. ನಾನಾ ಶಸ್ತ್ರ ಪ್ರಹರಣ, ಶಸ್ತ್ರ ಮತ್ತು ಪ್ರಹರಣ. ಪ್ರಹರಣ ಅಂದ್ರೆ ಅಸ್ತ್ರ. ಶಸ್ತ್ರಾಸ್ತ್ರಗಳಲ್ಲಿ ಪ್ರವೀಣರಾದವರು, ಯುದ್ಧದಲ್ಲಿ ಕುಶಲರಾದವರು, ನನಗಾಗಿ ಪ್ರಾಣತ್ಯಾಗವನ್ನು ಕೂಡ ಮಾಡಲಿಕ್ಕೆ ಸಿದ್ಧರಿರುವವರು. ಬಹವಃ ಶೂರಾಹ ಅನ್ಯೇಚ, ಬೇಕಾದಷ್ಟು ಶೂರರು ಎಲ್ಲ ಇದ್ದಾರೆ. ಇಷ್ಟು ಹೇಳಿ ಮತ್ತೆ ಹೇಳುತ್ತಾನೆ ದುರ್ಯೋಧನ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ತ್ಯುದನೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇದೆಲ್ಲ ದುರ್ಯೋಧನನ ಒಂದು ಅನಿಸಿಕೆ. ಎರಡೂ ಸೈನ್ಯದಲ್ಲಿ ಯಾರೆಲ್ಲ ಪರಾಕ್ರಮಿಗಳು ಇದ್ದಾರೆ ಅವರ ಹೆಸರನ್ನ ಹೇಳಿ ಪಾಂಡವರ ಸೈನ್ಯದಲ್ಲಿ ಎಂತಹ ಪರಾಕ್ರಮಿಗಳು ಇದ್ದಾರೆ, ನಮ್ಮ ಸೈನ್ಯದಲ್ಲಿ ಎಂತಹ ಪರಾಕ್ರಮಿಗಳು ಇದ್ದಾರೆ, ಎರಡನ್ನ ಕೂಡ ತುಲನೆ ಮಾಡಿ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ನಮ್ಮ ಸೈನ್ಯ ಭೀಷ್ಮರಿಂದ ರಕ್ಷಿಸಲ್ಪಟ್ಟದ್ದು ಹೌದು, ಬಲಿಷ್ಠ ನಾಯಕರಿಂದೆಲ್ಲ ಕೂಡಿದೆ, ನಾನೆಲ್ಲ ಹೆಸರು ಹೇಳಿದ್ದೇನೆ. ಆದರೆ ಅಸ್ಮಾಕಂ ತತ್ ಅಪರ್ಯಾಪ್ತಂ, ಅಪರ್ಯಾಪ್ತಂ, ಇಷ್ಟೆಲ್ಲ ಇದ್ರೂ ಕೂಡ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿದೆ, ಮಹಾಪರಾಕ್ರಮಿಗಳು ಇದ್ದಾರೆ, ಆದರೂ
ಅಸ್ಮಾಕಂ ತತ್ ಅಪರ್ಯಾಪ್ತಂ. ಪಾಂಡವರನ್ನು ಗೆಲ್ಲಲಿಕ್ಕೆ ಸಮರ್ಥ ಆಗುವುದಿಲ್ಲ. ಅಪರ್ಯಾಪ್ತಂ. ಪರ್ಯಾಪ್ತಂ ತುದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಪಾಂಡವರ ಸೈನ್ಯವನ್ನು ನೋಡಿ, ಅದು ಭೀಮನಿಂದ ರಕ್ಷಿಸಲ್ಪಟ್ಟಿದೆ. ಆದ್ದರಿಂದಲೇ ಅದು ಪರ್ಯಾಪ್ತ, ನಮ್ಮನ್ನು ಗೆಲ್ಲಲು ಸಮರ್ಥವಾಗಿದೆ. ಪರ್ಯಾಪ್ತಂ ತುದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಪಾಂಡವರ ಸೈನ್ಯ ನಮ್ಮನ್ನು ಗೆಲ್ಲಲು ಸಮರ್ಥವಾಗಿದೆ. ಯಾಕೆ ಅಂದರೆ ಭೀಮನಿಂದ ರಕ್ಷಿಸಲ್ಪಟ್ಟಿದೆ. ನಮ್ಮ ಸೈನ್ಯ ಭೀಷ್ಮನಿಂದ ರಕ್ಷಿಸಲ್ಪಟ್ಟಿದೆ. ಆದರೂ ಪಾಂಡವರ ಸೈನ್ಯವನ್ನು ಗೆಲ್ಲಲು ಸಮರ್ಥವಾಗಲಿಲ್ಲ. ಈ ರೀತಿಯಾಗಿ ನನಗೆ ಅನಿಸ್ತಾ ಇದೆ. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ದ್ವಿಜೋತ್ತಮರಾದಂತಹ ದ್ರೋಣಾಚಾರ್ಯರೇ, ಹಾಗಿದ್ದರೆ ಏನು ಮಾಡಬೇಕು? ನಮ್ಮ ಸೇನಾ ನಾಯಕರು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಯುದ್ಧವನ್ನ ಮಾಡುವಾಗ, ಶತ್ರುಗಳ ಒಟ್ಟಿಗೆ ಯುದ್ಧವನ್ನ ಮಾಡುವ ಸಂದರ್ಭದಲ್ಲಿ ಆ ಶತ್ರುಗಳು ಭೀಷ್ಮರ ಹಿಂದಿನಿಂದ ಬಂದು ಹೊಡೆಯುವಾಗ ಅವರನ್ನ ತಡೆಯುವವರಾಗಿ ನೀವು ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ದೃಢವಾಗಿ ನಿಂತು ನೀವು ಭೀಷ್ಮರನ್ನ ರಕ್ಷಣೆ ಮಾಡಿ. ಭೀಷ್ಮಮೇವಾಭಿರಕ್ಷಂತು, ಭೀಷ್ಮರನ್ನ ರಕ್ಷಣೆ ಮಾಡಿ. ಭೀಷ್ಮರು ಇಲ್ಲ ಅಂದ್ರೆ ನಮ್ಮ ಸೈನ್ಯ ಯಾವುದಕ್ಕೂ ಉಪಯೋಗ ಇಲ್ಲ. ಆದ್ದರಿಂದ ಶತ್ರುಗಳ ಒಟ್ಟಿಗೆ ಯುದ್ಧ ಮಾಡುವಾಗ ಭೀಷ್ಮರು, ಉಳಿದ ಶತ್ರುಗಳು ಹಿಂದಿನಿಂದ ಬಂದು ಭೀಷ್ಮರನ್ನು ಹೊಡೆಯುವಂತೆ ನೀವು ತಡಿಬೇಕು. ನಿಮ್ಮ ನಿಮ್ಮ ಸ್ಥಳದಲ್ಲಿ ದೃಢವಾಗಿ ನಿಂತು ಭೀಷ್ಮರನ್ನು ರಕ್ಷಣೆ ಮಾಡಿ. ಭವಂತಹ ಸರ್ವ ಏವ ಹಿ ಭೀಷ್ಮಮೇವಾಭಿರಕ್ಷಂತು. ಸರ್ವೇಷು ಅಯನೇಷು, ಅಯನೇಷು ಚ ಸರ್ವೇಷು. ಸರ್ವೇಷು ಅಯನೇಷು ಅಂದ್ರೆ ಏನೊಂದು ಸೈನ್ಯದ ವ್ಯೂಹ ರಚನೆ ಆಗಿರುತ್ತದೆ, ಆ ವ್ಯೂಹ ಪ್ರದೇಶ ಮಾರ್ಗಗಳು, ವ್ಯೂಹವನ್ನ ಪ್ರವೇಶ ಮಾಡುವಂತಹ ಮಾರ್ಗಗಳು ಯಥಾಭಾಗಂ ಅವಸ್ಥಿತ, ಅಲ್ಲಲ್ಲಿ ದೃಢವಾಗಿ ನಿಂತುಕೊಂಡು ಭೀಷ್ಮಾಚಾರ್ಯರನ್ನು ರಕ್ಷಣೆ ಮಾಡಬೇಕು. ಅವರನ್ನು ಯಾರು ಶತ್ರುಗಳು ಕೂಡ ಹಿಂಸೆಯನ್ನ ಮಾಡದ ರೀತಿಯಲ್ಲಿ ನೀವು ರಕ್ಷಣೆ ಮಾಡಬೇಕು ಅಂತ ಆಚಾರ್ಯರಾದಂತಹ ದ್ರೋಣರನ್ನ ಕುರಿತು ದುರ್ಯೋಧನ ಸುಮ್ಮನಾಗಿ ಬಿಟ್ಟ ಅಂತ. ಭೀಷ್ಮಮೇವಾಭಿರಕ್ಷಂತು ಭವಂತಹ ಸರ್ವ ಏವ ಹಿ ಅಂತ ದುರ್ಯೋಧನ ಇಷ್ಟು ಹೇಳಿ ಸುಮ್ಮನಾಗಿ ಬಿಟ್ಟ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.